ನವರಾತ್ರಿಯ 4ನೇ ದಿನ ಕುಷ್ಮಂಡಾ ದೇವಿಯನ್ನ ನವರಾತ್ರಿಯ 4ನೇ ದಿನ ಪೂಜಿಸಲಾಗುತ್ತೆ. ತಾಯಿ ಕುಷ್ಮಂಡಾಗೆ ಪೂಜಿಸಿದ್ರೆ ಎಲ್ಲ ರೋಗ ದೋಷಗಳು ನಾಶವಾಗುತ್ತೆ ಎಂಬ ನಂಬಿಕೆ ಇದೆ. ನವರಾತ್ರಿಯ ಸಮಯದಲ್ಲಿ ದುರ್ಗಾ ದೇವಿಯನ್ನ 9 ರೂಪಗಳಾಗಿ ಪೂಜಿಸಲಾಗುತ್ತೆ. ಈ ಸಮಯದಲ್ಲಿ ಶರನ್ನವರಾತ್ರಿ ನಡೆಯುತ್ತೆ. ಅಕ್ಟೋಬರ್ 6ರ ಭಾನುವಾರ ಶರನ್ನವರಾತ್ರಿಯ 4ನೇ ದಿನ ಕುಷ್ಮಂಡಾ ದೇವಿಯನ್ನ ಪೂಜಿಸಲಾಗುತ್ತೆ. ಕುಷ್ಮಂಡಾ ದೇವಿ 8 ಕೈಗಳನ್ನ ಹೊಂದಿದ್ದಾಳೆ. ಮಾತೆಯನ್ನ ಅಷ್ಟಭುಜ ದೇವಿ ಅಂತಲೂ ಕರೀತಾರೆ. 7 ಕೈಗಳನ್ನ ವಿವರಿಸುವುದಾದರೆ ಕ್ರಮವಾಗಿ ಕಮಂಡಲ, ಬಿಲ್ಲು, ಬಾಣ, ಕಮಲ, ಹೂ, ಅಮೃತ ಪೂರ್ಣ ಕಳಸ, ಚಕ್ರ ಮತ್ತು ಗದೆ. 8ನೇ ಕೈಯಲ್ಲಿ ಜಪಮಾಲೆ ಇದೆ. ತಾಯಿ ಸಿಂಹದ ಮೇಲೆ ಸವಾರಿ ಮಾಡ್ತಾಳೆ. ಕುಷ್ಮಂಡಾ ದೇವಿಯನ್ನ ಪೂಜಿಸುವ ಮೂಲಕ ಎಲ್ಲ ರೋಗ ದೋಷಗಳು ನಾಶವಾಗುತ್ತೆ. ನವರಾತ್ರಿಯ 4ನೇ ದಿನ ಕುಷ್ಮಂಡಾ ದೇವಿಯನ್ನ ಪೂಜಿಸಲಾಗುತ್ತೆ. ತಾಯಿ ಬ್ರಹ್ಮಾಂಡದ ಮಧ್ಯದಲ್ಲಿ ವಾಸಿಸ್ತಾಳೆ ಮತ್ತು ಇಡೀ ಜಗತ್ತನ್ನ ರಕ್ಷಿಸುತ್ತಾಳೆ. ತಾಯಿ ಕುಷ್ಮಂಡರನ್ನ ಪೂಜಿಸುವುದರಿಂದ ಕೀರ್ತಿ, ಶಕ್ತಿ ಮತ್ತು ಸಂಪತ್ತು ಹೆಚ್ಚಾಗುತ್ತೆ. ಕುಷ್ಮಂಡಾ ದೇವಿ ಸೌರವ್ಯೂಹದ ಆಂತರಿಕ ಜಗತ್ತಿನಲ್ಲಿ ವಾಸಿಸ್ತಾಳೆ. ತಾಯಿಯ ದೇಹದ ಹೊಳಪು ಸಹ ಸೂರ್ಯನಂತೆಯೇ ಇರುತ್ತೆ ಮತ್ತು ಅವಳ ತೇಜಸ್ಸು ಮತ್ತು ಬೆಳಕಿನಿಂದ ಎಲ್ಲ ದಿಕ್ಕುಗಳು ಬೆಳಗಾಗುತ್ತೆ. ನವರಾತ್ರಿಯ 4ನೇ ದಿನ ಕುಷ್ಮಂಡಾ ದೇವಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತೆ. ಬ್ರಹ್ಮಾಂಡವನ್ನ ಸೃಷ್ಟಿಸಿದವರನ್ನ ಆದಿಶಕ್ತಿಗಳು ಎಂದು ಕರೆಯಲಾಗುತ್ತೆ. ಹೀಗಾಗಿ ಸಂಕಷ್ಟಗಳಿಂದ ಪಾರು ಮಾಡುವ ಕುಷ್ಮಂಡಾ ದೇವಿಯನ್ನ ವರಗಳನ್ನ ನೀಡುವ ತಾಯಿ ಅಂತಲೂ ಕರೀತಾರೆ.